ಇಂದು ಚಿಕ್ಕ ರಾಜ್ಯಗಳ ಪ್ರಯೋಜನಗಳ ರಚನೆಯಿಂದ ಆಗುವ ಪ್ರಯೋಜನದ ಬಗ್ಗೆ ತಿಳಿದುಕೊಳ್ಳೋಣ. ಯೋಜನಾ ಆಯೋಗದ ಮಾಜಿ ಅಧ್ಯಕ್ಷರಾದ ಮಾಂಟೆಕ್ಸಿಂಗ್ ಅಹ್ಲುವಾಲಿಯಾ ಅವರು ದೊಡ್ಡ ರಾಜ್ಯಗಳನ್ನು ವಿಭಜಿಸಿ ಚಿಕ್ಕ ರಾಜ್ಯಗಳನ್ನು ಮಾಡಿದರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಬೆಂಗಳೂರಿನಲ್ಲಿ ಹೇಳಿದರು. ಮತ್ತು ಕೆಲವು ದೊಡ್ಡ ನಗರಗಳ ಅತಿಯಾದ ಬೆಳವಣಿಗೆಯಿಂದ ಈ ಅಸಮಾನತೆ ಉಂಟಾಗಿದೆ ಎಂದು ಹೇಳಿದರು. 2 ಮತ್ತು 3ನೇ ದರ್ಜೆಯ ನಗರಗಳಿಗೂ ಕೂಡ ಮಹತ್ವವನ್ನು ನೀಡಬೇಕು ಮತ್ತು ದೇಶದ ಆರ್ಥಿಕ ಬೆಳವಣಿಗೆಗೆ ನಗರೀಕರಣ ಅವಶ್ಯವೆಂದು ಪ್ರತಿಪಾದಿಸಿದರು. ಮತ್ತು ಚಿಕ್ಕ ರಾಜ್ಯಗಳಿಂದ ದೇಶದ ಅಭಿವೃದ್ಧಿಯಾಗುತ್ತದೆ ಎಂದು ತಿಳಿಸಿ ಹೇಳಿದರು. ಈ ಹಿಂದೆ ಉತ್ತರ ಪ್ರದೇಶವನ್ನು 4 ಭಾಗಗಳನ್ನಾಗಿಯೂ ಮಹಾರಾಷ್ಟ್ರದಲ್ಲಿ ವಿದರ್ಭ ಪ್ರಾಂತ್ಯವನ್ನು ಪ್ರತ್ಯೇಕ ರಾಜ್ಯವನ್ನಾಗಿಯೂ ಮತ್ತು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿಯೂ ಮಾಡಬೇಕೆಂಬ ಕೂಗು ಇದೆ. ಮುಂದೆ ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.